ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ಸರಗಳ ಕೆರೆಯಲ್ಲಿ ನಿಗೂಢವಾಗಿ ಸಾವನ್ನಪ್ಪಿರೋ ಪ್ರಕರಣ ಸಂಬಂಧಪಟ್ಟಂಗೆ ಏನು ಜಯಂತರ ಎಲ್ಲ ಕೇಸ್ಗಳನ್ನು ನಿಭಾಯಿಸ್ತಿದ್ದಂಥ ವಕೀಲರಾದ ಮಂಜುನಾಥ್ ಅವರು ನಮ್ಮ ಜೊತೆಲಿದ್ದಾರೆ. ಅವ್ರನ್ನ ಕೇಳೋದಾದರೆ, ಸರ್, ಜಯಂತನ ಒಂದು ಮೃತದೇಹ ಕೆರೆಯಲ್ಲಿ ಅನುಮಾನಾಸ್ಪದವಾಗಿ ಏನು ಪತ್ತೆ ಆಗಿರೋದು, ಇದ್ರ ಸಂಬಂಧಪಟ್ಟಂಗೆ ತಮ್ಮ ರಿಯಾಕ್ಷನ್ ಸರ್? ನನ್ನ ರಿಯಾಕ್ಷನ್ ಏನಿರುತ್ತೆ ಸರ್, ನಾನೊಬ್ಬ ವಕೀಲ, ಜಯಂತ್ ನನ್ನ ಕ್ಲೈಂಟು. ಹೀಗಿರ್ಬೇಕಾದ್ರೆ 22 ಕೇಸ್ ನೋಡ್ತಾ ಇದ್ದೀನಿ ಜಯಂತದ್ದು. 22 ಕೇಸು ಎಲ್ಲ ಅಂಡರ್ ಟ್ರಯಲ್ಲೇ, ಯಾವುದೂ ಪ್ರೂವ್ ಆಗಿಲ್ಲ ಇದುವರೆಗೂ ಕೂಡ. ಬಟ್ ಈಗ 23ನೇ ತಾರೀಕು ಭಾನುವಾರ 23 ಭಾನುವಾರ ಏನು ಗ್ರಾಮಸ್ಥರು ಹಿಡ್ದು ಪೊಲೀಸ್ ಅವ್ರ ವಶಕ್ಕೆ ಈ ಆರೋಪಿಗಳು ಇಬ್ಬರು ಇದ್ದರು. ಏನೋ ಅವರು ಅಲ್ಲೇನು ಕಳ್ತನ ಮಾಡೋಕ್ಕೆ ಹೋಗಿದ್ರು ಅಥವಾ ಏನೋ ಒಂದು ಅಫೆನ್ಸ್ ಮಾಡೋಕ್ಕೆ ಹೋಗಿದ್ರು ಅದು ಗೊತ್ತಿಲ್ಲ. ಗ್ರಾಮಸ್ಥರು ಅವ್ರಿಗೆ ಹೊಡೆದಿದ್ರು, ಬೇರೆ ವಿಡಿಯೋ ಯಾವುದೂ ಇಲ್ಲ. ಜಯಂತಾಗೂ ಯತೀಶ್ ಅಂತ ಇಬ್ಬರು. ಹೌದು, ಅವರಿಬ್ಬರಿಗೆ ಅಲ್ಲಿ ಹೊಡೆದು ಪೊಲೀಸ್ನವ್ರಿಗೆ ಹ್ಯಾಂಡ್ ಓವರ್ ಮಾಡಿದರು. ಪೊಲೀಸ್ನವ್ರು 108ಗೆ ಫೋನ್ ಮಾಡಿ 108 ಕರೆಸ್ಕೊಂಡು ಅವರಿಬ್ಬರನ್ನ ಅವ್ರು ಅರೆಸ್ಟ್ ಮಾಡ್ಕೊಂಡಿದ್ರು ಪೊಲೀಸವ್ರು ಅರೆಸ್ಟ್ ಮಾಡಿದ ನಂತರ 24ನೇ ತಾರೀಕು ಜಯಂತನ ಮೃತದೇಹ ಅಂದರೆ ಕುಲವನಹಳ್ಳಿ ಕೆರೆಯಲ್ಲಿ 2 ಭಾಗ ಇದೆ. ಈಗ ಎಡಗಡೆ ಬಲಗಡೆ ಇದೆ. ಬಲಗಡೆ ತುಮಕೂರಿಗೆ ಹೋಗ್ತಾ ಬಲಗಡೆ ಜಾಗದಲ್ಲಿ ಅದರಲ್ಲಿ 2 ಅಡಿನೂ ಇಲ್ಲ ನೀರು. ಆ ನೀರು ಒಳಗಡೆ ಹಾಕಿದ್ದಾರೆ. ಆಳವಾಗೂ ಇಲ್ಲ ಆ ಕೆರೆ. ಆ 2 ಅಡಿ ಕೆರೆ ಒಳಗಡೆ ಜಯಂತನ ಮೃತದೇಹ ಪತ್ತೆ ಆಗಿದೆ, ಗ್ರಾಮಸ್ಥರು ಹೇಳಿದ್ದಾರೆ. ಹೌದು ಸರ್. ಅಲ್ಲ, ಅದು ಈಗ ಪಬ್ಲಿಕ್ ಏನು ಸರ ಕಿತ್ಕೊಂಡು ಹೋಗ್ತಿದ್ದಾಗ ಪಬ್ಲಿಕ್ ಇಲ್ಲ ಸರ್, ಅಲ್ಲೇ ಪಬ್ಲಿಕ್ ಹೊಡೆದಿದ್ರು ಅಂತ ಹೇಳಿ ಪೊಲೀಸರು ವಶಕ್ಕೆ ತಗೊಂಡು ಆಂಬುಲೆನ್ಸಲ್ಲಿ ಹಾಕಿದ್ರು. ಅದು ಆಸ್ಪತ್ರೆಯಲ್ಲಿ ಇರಬೇಕಿತ್ತು, ಇಲ್ಲ ಪೊಲೀಸ್ ಸ್ಟೇಷನಲ್ಲಿ ಇರಬೇಕಿತ್ತು. ಅದು ಹೇಗೆ ಕೆರೆ ತಕ ಹೋಯ್ತು ಅಂತ ಇದಕ್ಕೆ ನೇರ ಹೊಣೆ ಪೊಲೀಸವರು. ನೇರ ಹೊಣೆ ಅದೇ ಹೇಗೆ ಹೇಳ್ತೀರಂತ? ಅದೇ ಹೇಗೆ ಹೇಳ್ತೀರಾ ಅಂದರೆ ಕಾನೂನೇನಿದೆ ಸರ್. ಈಗ ತಾವು ಗ್ರಾಮಸ್ಥರು ಪೊಲೀಸವ್ರ ಕೈಗೆ ಹ್ಯಾಂಡ್ ಓವರ್ ಮಾಡಿದ್ರೆ ಪೊಲೀಸವರು ಗೊತ್ತಿಲ್ವಾ ಯಾರು ಈತ ಆರೋಪಿನ, ರೌಡಿ ಶೀಟರಾ ಅಥವಾ ಯಾರು ಅಂತ ಗೊತ್ತಾಗೋದಿಲ್ವಾ ಪೊಲೀಸವ್ರಿಗೆ? ಹೋಗಪ್ಪ ಆ್ಯಂಬುಲೆನ್ಸ್ ಹತ್ಬಿಟ್ಟು ನಿನ್ನ ಮನೆಗೆ ಹೋಗೋನಕ್ಕೆ ಅವರೇನು ಪೂಜಾರ ಅಥವಾ ಬೇರೆಯವರ? ಇದೆಲ್ಲ ಆಂಬುಲೆನ್ಸ್ ಚಾಲಕ ಸಿದ್ದರಾಜ್ ಅವರು ಹೇಳೋ ಪ್ರಕಾರ ನಾವು ಗಾಡಿ ಓಡಿಸ್ತಾ ಇದ್ದೋ, ಪಕ್ಕದಲ್ಲಿ ಸಿಸ್ಟರ್ ಇದ್ದರು. ಅಂದರೆ ಸಿಸ್ಟರ್ ಅಂದರೆ ಅವರು ಜೆಂಟ್ಸೇನೆ ಇದ್ದರು. ಹಾಗಾಗಿ ನಮ್ಮನ್ನು ಥಳಿಸಿಬಿಟ್ಟು ಅಲ್ಲಿಂದ ಪರಾರಿ ಆದರು ಅಂತ ಹೇಳ್ತಾರದು. ಅದರಲ್ಲಿ ಏನಾದರೂ ನಿಮ್ಗೆ ಅನುಮಾನ? 100ಕ್ಕೆ 100 ಅನುಮಾನ ಇದೆ ಸರ್. ಇದು ಸುಳ್ಳು ಸುದ್ದಿ. ಅವರು ಆ್ಯಂಬುಲೆನ್ಸಲ್ಲಿ ಏನು ಕರ್ಕೊಂಡು ಹೋಗ್ತಿದ್ರು ಅವ್ರ ಜೊತೆಗೆ ಪೊಲೀಸವ್ರು ಹೋಗಿದ್ದಾರೆ. ವಿಡಿಯೋಸ್ ವೈರಲ್ ಆಗಿದೆ, ಆಲ್ ಓವರ್ ತಾವು ನೋಡಿದ್ದೀರಾ. ಎಲ್ಲ ವಿಡಿಯೋಸಲ್ಲೂ ಕ್ಲಿಯರಾಗಿ ಸ್ಟೇಟ್ ಆಗುತ್ತೆ. ಅಲ್ಲಿ ಪೊಲೀಸವರು ಹ್ಯಾಂಡ್ ಓವರ್ ಹೋದ್ಮೇಲೆ ಪೊಲೀಸವ್ರ ಜೊತೆಗೆ ಇದ್ದು ಆಸ್ಪತ್ರೆಗೆ ಕರ್ಕೊಂಡೋಗಿ ಆಸ್ಪತ್ರೆಗೆ ದಾಖಲು ಮಾಡಬೇಕಾಯಿತು. ಅಲ್ಲಿ ಏನಾಯಿತು ಹಾಗಾದರೆ? ಇವರು ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು, ಇಲ್ಲ ಆಸ್ಪತ್ರೆಗೆ ಹೋಗಬೇಕು. ಬಾಡಿ ಹೆಂಗೆ ಕೆರೆಯಲ್ಲಿ ಸಿಗುತ್ತೆ ಪೊಲೀಸ್ನವ್ರು ವಶಕ್ಕೆ ಹೋದ ನಂತರ? ಅಲ್ಲಿ ಒಂದು ಸ್ಟೋರಿ ಬೇರೆ ಕ್ರಿಯೇಟ್ ಮಾಡ್ತಾರೆ. ಆ್ಯಂಬುಲೆನ್ಸ್ ಡ್ರೈವರ್ನ ಹಿಡ್ದು ಸ್ಟೇರಿಂಗ್ ಎಳ್ದು ನಮ್ಮ ಸಿಸ್ಟರ್ಗೆ ಹೊಡೆದೋದ್ರು ಅಂತ. ಆ್ಯಂಬುಲೆನ್ಸ್ನ ಹೋಗಿ ಇನ್ವೆಸ್ಟಿಗೇಟ್ ಮಾಡಿದ್ರೆ ಆ್ಯಂಬುಲೆನ್ಸಲ್ಲಿ ಒಂದೇ ಒಂದು ಮಾರ್ಕ್ ಇಲ್ಲ, ಯಾವುದೇ ಒಂದು ಗಾಜು ಹೊಡೆದೋಗಿಲ್ಲ. ಒಳಗಡೆ ಎಲ್ಲ ಆಚೆ ಕಡೆಯಿಂದ ಲಾಕ್ ಇರುತ್ತೆ, ಆ್ಯಂಬುಲೆನ್ಸ್ಗೆ ಹೊರಗಡೆಯಿಂದ ಲಾಕ್ ಇರುತ್ತೆ. ಹೇಗೆ ತಗೊಳಕ್ಕಾಗತ್ತೆ ಅವರು? ಇದೆಲ್ಲ ಅನುಮಾನ ಮೂಡುತ್ತೆ ಸರ್. ಆಮೇಲೆ ಆ್ಯಂಬುಲೆನ್ಸ್ ಡ್ರೈವರ್ಗೆ ಎಲ್ಲೂ ಒಂದು ಸ್ಕ್ರ್ಯಾಚ್ ಇಲ್ಲ. ಒಳಗಡೆ ಇದ್ದಂಥ ಸಿಸ್ಟ್ರಿಗೂ ಒಂದು ಅವರು ಏನು ಬ್ರದರ್ ಇದ್ದಾರೆ, ಅವ್ರಿಗೇನು ಆಗೇ ಇಲ್ಲ. ಈಗ ಮೃತದೇಹ ಮೇಲ್ಕೆತ್ತಂಥ ಟೈಮಲ್ಲಿ ನಾವು ನೋಡ್ದೋ, ಮೃತದೇಹ ಮೇಲೆಲ್ಲ ರಕ್ತದ ಕಲೆಗಳು ಮತ್ತು ಗಾಯದ ಗುರುತುಗಳಿದ್ದಾವೆ. ಏನಾಗಿರ್ಬೇಕು ಅಂತ ಸರ್? ಇದು ಗ್ರಾಮಸ್ಥರು ಹೊಡೆದಿದ್ದಾರೆ ಮುಂಚೆ. ಆಮೇಲೆ 2 ಸತಿ ಫೈರಿಂಗ್ ಆಗಿದೆ ಜಯಂತನಿಗೆ. 2 ಸತಿ ಫೈರಿಂಗ್ ಆಗಿದೆ. ಪೊಲೀಸ್ನವ್ರಿಗೂ ಗೊತ್ತು. ಅವ್ರ ಕಾಲಲ್ಲಿ ರಾಡಿರೋದು ಗೊತ್ತಿಲ್ಲ ಪೊಲೀಸ್ನವ್ರಿಗೆ. ಇಲ್ಲಿ ಸಿಗಾಕೊಳ್ತಾರೆ. ಓಡೋದಾ ಅಂತ ಹೇಳ್ತಾರಲ್ಲ, ಅವ್ನು ಜಯಂತನ ಕೈಲಿ ಸರಿಯಾದ ರೀತಿಯಲ್ಲಿ ನಡೆಯೋಕ್ಕೆ ಆಗೋದಿಲ್ಲ. ಅವ್ನು ನಡಿಬೇಕು ಅಂತಂದರೆ ಇಲ್ಲಿಂದ ಒಂದು 100 ಮೀಟ್ರ್ ಹೋಗಬೇಕು ಅಂತಂದರೆ 10 ನಿಮಿಷ ಬೇಕಾಗುತ್ತೆ. ಹೌದು ಸರ್. 2 ಹಿಂದೆಗಡೆ 112 ಪೊಲೀಸ್ನವರು ಹೋಗ್ತಿದ್ರು ಅಂತ ಹೇಳಿ, ಈಗ ನೀವು ಹೇಳೋ ಪ್ರಕಾರ ಆಕ್ಸಿಡೆಂಟ್ ಆಗಿತ್ತು ಒಂದು, ಮತ್ತೆ ಇನ್ನೊಂದೆಡೆ ಯಾವುದೋ ಒಂದು ದರೋಡೆ ಪ್ರಕರಣದಲ್ಲಿ ಫೈರಿಂಗ್ ಕೂಡ ಆಗಿತ್ತು. ಇಷ್ಟೆಲ್ಲ ಆಗಿರೋದ್ರಿಂದ ಜಾಸ್ತಿ ಓಡೋದಕ್ಕೆ ಆಗಲ್ಲ. ಅದರಿಂದ ನೀವು ಡೌಟ್ ಪಡ್ತಾ ಇರೋದಂತ? ಹೌದು, ಖಂಡಿತವಾಗೂ ಸರ್. ಇದಕ್ಕೆ ನೇರ ಹೊಣೆ ರೂರಲ್ ಪೊಲೀಸ್ ಅವರು. ಆಮೇಲೆ ಮೊನ್ನೆ ನಮ್ಮ DSP ಸಾಹೇಬ್ರಿಗೂ ಮಾತಾಡಿದ್ದೀನಿ ನೆನ್ನೆ. ಅವರು ಕ್ರಮ ಕೈಗೊಳ್ತೀನಿ ಅಂದರು, ಇನ್ವೆಸ್ಟಿಗೇಷನ್ ಮಾಡ್ತಿದ್ದೀನಿ ಅಂತ ಹೇಳಿದ್ರು. ಬಟ್ ಇದುವರೆಗೂ ಕೂಡ ನಮ್ಗೆ ಯಾವುದೇ ರೀತಿ ಕರೆಗಳು ಬಂದಿಲ್ಲ. ಆಮೇಲೆ ಅವರು ಏನು ಫ್ಯಾಮಿಲಿ ಇದ್ದಾರೆ, ಜಯಂತ್ ಅವ್ರ ಫ್ಯಾಮಿಲಿ, ಅವ್ರ ಫ್ಯಾಮಿಲಿಗೂ ಕರೆಸ್ಕೊಂಡು ಏನೂ ಮಾತಾಡೂ ಇಲ್ಲ ಅವರು.
ಹೌದು ಸರ್. ಟೋಟಲಿ ಅವನ ಮೇಲೆ ಎಷ್ಟು ಕೇಸ್ ಇದೆ ಸರ್? ಒಂದು 18ರಿಂದ 20 ಇದು ಹೇಳಿದ್ರೆ 23 ಕೇಸ್ ಇದೆ ಸರ್. 23 ಕೇಸ್ ಇದೆ. ಇದೆಲ್ಲ ಈ ನೀವೇನು ಈ ಫೈಲ್ ಇದೆಲ್ಲ ನಿಮ್ಮ ಮುಂದೆಗಡೆ ಇದೆಲ್ಲ ಪೂರ್ತಿ ಆತನ ಹೌದು ಸರ್. ಇವೆಲ್ಲ ಈಗ ಜೆರಾಕ್ಸ್ ತಗೊಳ್ತಾ ಇದ್ದೀನಿ. ಇದ್ರಲ್ಲಿ ಏನೇನು ಕೇಸಸ್ ಇದೆ, ಶೂಟ್ಔಟ್ ಎಷ್ಟು ಬಾರಿ ಆಗಿದೆ, ಏನೇನು ಕೇಸ್ ಇದೆ, ಎಲ್ಲ ಸುವಮೋಟೋ ಕೇಸಸ್ಸು. ಕೋರ್ಟ್ಗೆಲ್ಲ ಹಾಜರಾಗ್ತಿದ್ನ ಸರ್? ಹೌದು, ಕೋರ್ಟ್ಗೆ ರೆಗ್ಯುಲರ್ ಆಗಿ ಹಾಜರಾಗ್ತಾ ಇದೆ ಸರ್. ಯಾವತ್ತೂ ತಪ್ಪಿಸ್ಕೊಳ್ತಾ ಇರಲಿಲ್ಲ. 20 ದಿವಸ ಆಗಿತ್ತು ರಾಮನಗರ ಜೈಲಿಂದ ರಿಲೀಸ್ ಆಗಿ. ಮೊನ್ನೆ 20 ದಿವಸ ಆಗಿತ್ತು. ಯಾವ ಕೇಸ್ ಮೇಲೆ ಹೋಗಿದ್ರು? ರಾಮನಗರ ಊರಲ್ಲಿ ಜಮೀನು ವಿಚಾರವಾಗಿ ಹೊಡೆದಾಟ ಮಾಡ್ಕೊಂಡಿದ್ರು. ಆ ಹೊಡೆದಾಟದ ಕೇಸಲ್ಲಿ ಜೈಲಿಗೆ ಹೋಗಿದ್ರು ಸರ್ ಅವರು. ಅವನಿಗೆ ತಂದೆ ತಾಯಿ ಮತ್ತೆ ಅವರು ಪೋಷಕರು ಯಾರಿದ್ದಾರೆ ಸರ್? ಅವ್ರ ಪೋಷಕರು ಯಾರಿಲ್ಲ. ಅವ್ರ ಅತ್ತೆ ಒಬ್ರು ಬಿಟ್ರೆ ಅವ್ರ ಪೋಷಕರು ಎಲ್ಲ ತೀರ್ಕೊಂಡಿದ್ದಾರೆ. ಹೌದು, ಚಿಕ್ಕಮ್ಮ ಒಬ್ರಿದ್ದಾರೆ, ಅವ್ರ ಅತ್ತೆ ಒಬ್ರಿದ್ದಾರೆ. ಹೌದು ಸರ್. ಈಗ ಅವರು ಮೃತದೇಹ ನೋಡೋಂಥದ್ದು ಥರದ್ದು ಏನಾದರೂ ಮಾಡಿದ್ರ ಅಥವಾ ನಿಮ್ಮನ್ನೇನೋ ಸಂಪರ್ಕ ಏನಾದರೂ ಮಾಡಿದ್ರ ಅಂತ ಅವ್ರ ಪೋಷಕರು? ಇಲ್ಲ ಸರ್, ಪೋಷಕರು ಅಲ್ಲೋಗಿ ಮೃತದೇಹನೂ ನೋಡಿದ್ದಾರೆ. ಅವರು ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಹತ್ರನೂ ಇದ್ದಾರೆ. ಬಟ್ ಪೊಲೀಸ್ನವರು ಕಾನೂನು ಕೈಗೆ ತೊಗೊಬಾರ್ದಿತ್ತು. ಇದು ಲಾಕಪ್ ಡೆತ್ ಆಗುತ್ತೆ. ಯಾಕಂದರೆ ಒಂದು ಸತಿ ಕಸ್ಟಡಿಗೆ ತಗೊಂಡ ನಂತರ ಬಾಡಿ ಹೇಗೆ ಕೆರೆಯಲ್ಲಿ ಸಿಗುತ್ತೆ ಸರ್? ಬಾಡಿ ಕೆರೆಯಲ್ಲಿ ಸಿಗಲಿಕ್ಕೆ 2 ಕಾರಣ ಬೇಕು. ಒಂದು, ಕೆರೆಯಲ್ಲಿ ನೀರು ಅತಿಯಾಗಿರಬೇಕು. ಅವನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಂತಲೇ ಅಂದ್ಕೊಳ್ಳೋಣ ನಾವು. ಅಲ್ಲಿ 2 ಅಡಿ ನೀರಿರೋದು ಸರ್ ಆ ಕೆರೆಯಲ್ಲಿ. ಈಗ ಸರ ಕಿತ್ಕೊಂಡೋಗಿರೋ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ FIR ಆಗಿದೆ. ಅವರು ಆಂಬುಲೆನ್ಸಲ್ಲಿದ್ದವರ ಸಿಬ್ಬಂದಿಗಳನ್ನ ತಿಳಿಸ್ಬಿಟ್ಟು ಎಸ್ಕೇಪ್ ಆಗಿರೋಂಥದ್ದು FIR ಆಗಿಲ್ಲ ಅಂತ ಹೇಳಿ ನಿಮ್ಮ ಗಮನಕ್ಕೆ ಬರೋದಾದ್ರೆ ಸರ್, ಹೇಳಬೇಕು ಅಂತಂದರೆ ಅಲ್ಲಿ ಯಾವುದೂ ಸರಗಳ್ತನೂ ಆಗಿಲ್ಲ, ಯಾವುದೇ ರೀತಿ ಎಸ್ಕೇಪು ಆಗಿಲ್ಲ. ಇದೆಲ್ಲ ಒಂದು ಕ್ರಿಯೇಟೆಡ್ ಒಂದು ಸರ್. ಇದು ಏನು ವಿಷಯಗಳು ಗಲಾಟೆ ಆಗಿದೆ ಅದ್ರ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡಬೇಕು. ಇಲ್ಲ ನಮ್ಮ ಹತ್ರ ಮಾಧ್ಯಮದ ಹತ್ರ ಸಾಕ್ಷಿ ಇದೆ. ಲಕ್ಷ್ಮಿ ಅನ್ನೋರಿಗೆ ಬರ್ತಾರಂಥ ಟೈಮಲ್ಲಿ ಏನು ಸ್ಥಳೀಯರ ಸಹಾಯ ಪಡೆದಿದ್ರು. ಆ ಟೈಮಲ್ಲಿ ಪಬ್ಲಿಕ್ ಎಲ್ಲ ಬಂದು ಇವ್ರನ್ನ ಸುತ್ತುವರೆದು ಪೊಲೀಸರಿಗೆ ವಶಕ್ಕೆ ಕೊಟ್ಟಿದ್ರು. ಅದು ಕ್ಲಿಯರು. ಬಟ್ ಈಗ ಅವ್ರನ್ನ ಅಲ್ಲಿಂದ ಎಲ್ಲಿ ಕರ್ಕೊಂಡೋದ್ರು, ಶವ ಹೇಗೆ ಬಂತು ಅಂತ ಹೇಳಿ ಯಾವ ರೀತಿ ಹಿರಿಯ ಅಧಿಕಾರಿಗಳಿಗೆ ತನಿಖೆ ಆಗಬೇಕು ಅಂತ ಹೇಳ್ತೀರಾ ಸರ್? ಇದರಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಕಾನೂನಿನ ಅಡಿಯಲ್ಲಿ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಸರ್. ಯಾಕೆಂದರೆ ನಮ್ಮ ಆರ್ಟಿಕಲ್ಸ್ ಕಾನ್ಸ್ಟಿಟ್ಯೂಷನಲ್ಲಿ ಮತ್ತು ಹ್ಯೂಮನ್ ರೈಟ್ ಕಮಿಷನ್ಸಲ್ಲಿ ಏನು ಹೇಳ್ತದೆ, ಪ್ರತಿಯೊಬ್ಬ ಮನುಷ್ಯನಿಗೂ ಅವ್ನು ಬದುಕುವಂಥ ಹಕ್ಕಿದೆ. ಅವನ ಬದುಕನ್ನು ಕಿತ್ಕೊಳ್ಳಿಕ್ಕೆ ಯಾರಿಗೂ ಕೂಡ ಅಧಿಕಾರ ಇರೋದಿಲ್ಲ. ಸೊ ಅದಕ್ಕಂತಲೇ ಕೋರ್ಟ್ ಇದೆ. ಕೋರ್ಟ್ ಆದೇಶ ಮಾಡ್ಬೋದು, ಲೈಫ್ ಮಾಡ್ಬೋದು, ಇಲ್ಲ ಡೆತ್ ಸೆಂಟೆನ್ಸ್ ಕೊಡ್ಬೋದು. ಎಂಥ ಕೇಸ್ಗಳಲ್ಲಿ ಕೊಡ್ತಾರೆ, ಎಂತೆಂಥ ಟೆರರಿಸ್ಟ್ಗಳಿದ್ದಾರೆ, ಎಂತೆಂಥ ಡಕಾಯಿತಿಗಳಿದ್ದಾರೆ, ಅಂಥವ್ರಿಗೆ ಕೊಡ್ತಕ್ಕಂಥ ಶಿಕ್ಷೆನ ಇವರು ಪೊಲೀಸ್ನವರು ಏಕಾಏಕಿ ಮಾಡಿರೋದು ತಪ್ಪು ಸರ್. ಇದು ಪೊಲೀಸವ್ರ ಗಮನದಲ್ಲೇ ಇದಾಗಿರೋದು. ಮತ್ತೆ ಮೃತದೇಹ ಕೆರೆಗೆ ಯಾವ ರೀತಿ ಬಿದ್ದಿರ್ಬೋದು ಅಂತೀರಾ ಸರ್? ಇದನ್ನು ಪೊಲೀಸ್ ಅವರೇ ಹೇಳಬೇಕು. ಯಾಕಂದರೆ ಅವ್ರ ಕಸ್ಟಡಿಗೆ ತೊಗೊಂಡ ನಂತರ ನಾವು ಹೇಗೆ ಹೇಳೋಕ್ಕಾಗುತ್ತೆ ಸರ್? ಪೊಲೀಸ್ನವ್ರಿಗೆ ಇದಕ್ಕೆ ನೇರ ಹೊಣೆ. ಒನ್ಸ್ ಪೊಲೀಸವ್ರು ಅರೆಸ್ಟ್ ಮಾಡಿದ್ರು ಅಂತಂದರೆ, ರೂರಲ್ ಪೊಲೀಸವ್ರು ಅರೆಸ್ಟ್ ಮಾಡಿದ್ದು, ರೂರಲ್ ಪೊಲೀಸವ್ರು ಅರೆಸ್ಟ್ ಮಾಡಿದ ನಂತರ ತ್ಯಾಮೂಡ್ ಲಿಮಿಟ್ಸಲ್ಲಿ ಬಾಡಿ ಹೇಗೆ ಸಿಗುತ್ತೆ? ಇನ್ನೊಬ್ಬ ಯತೀಶ ಎಲ್ಲಿದ್ದಾನೆ? ಸೊ ಈಗ ಇವರೇನಾದರೂ ಆ ಯತೀಶನ್ನು ಈಗ ಪ್ರೊಡ್ಯೂಸ್ ಮಾಡಲಿಲ್ಲ ಕೋರ್ಟ್ಗೆ ಅಂತಂದರೆ, ನಾವು ಕೋರ್ಟಲ್ಲಿ PCR ಮುಖಾಂತರ ಅವರ ಸಂತ್ರಪ್ತರು ಎಲ್ಲರೂ ಹೇಳಿದ್ದಾರೆ, ಅವರ ಫ್ಯಾಮಿಲಿಯವರು, ಅವ್ರ ಅತ್ತೆ, ಅವ್ರ ಚಿಕ್ಕಮ್ಮ ಎಲ್ಲ ಕೋರ್ಟಲ್ಲಿ PCR ಹಾಕಿ ನಾವು ಕಾನೂನಿನ ಹೋರಾಟ ಮಾಡೇ ಮಾಡ್ತೀವಿ ಸರ್. ಹೌದು, ನೋಡಿದ್ರಲ್ಲ ವಕೀಲರಾದ ಮಂಜುನಾಥ್ ಅವರು ಹೇಳೋ ಪ್ರಕಾರ ಆತನ ಸಾವಿನಲ್ಲಿ ಸಾಕಷ್ಟು ಅನುಮಾನ ಇದೆ. ಅದು ಸರಿಯಾದ ತನಿಖೆಯಲ್ಲಿ ನಡೆದರೆ ಅದು ಸಾವಿನ ಒಂದು ಸತ್ಯಾಸತ್ಯತೆ ತಿಳಿತದೆ ಅಂತ ಹೇಳೋಂಥದ್ದು. ಮೂರ್ತಿ, ಗ್ಯಾರಂಟಿ ನ್ಯೂಸ್, ನೆಲಮಂಗಲ.